ನಮಸ್ಕಾರ. ಬೆಳಗಿನಿಂದ ಈ ಕ್ಷಣದವರೆಗೂ ನಡೆದಂತಹ ಎಲ್ಲಾ ಸುದ್ದಿಗಳನ್ನು ಕೊಡುವಂತಹ 30 ಮಿನಿಟ್ಸ್ 30 ನ್ಯೂಸ್ಗೆ ಸ್ವಾಗತ. ನಾನು ನವಿತಾ ಜೈನ್, ನನ್ನ ಜೊತೆ ಇದ್ದಾರೆ ನಾನು ಚೈತ್ರಾ ರಾಜ್. ಹಾಗಾದ್ರೆ ಯಾವ್ಯಾವ ಪ್ರಮುಖ 30 ಸುದ್ದಿಗಳು ಇದೆ ಒಂದೊಂದಾಗಿ ನೋಡೋಣ. ಇವತ್ತಿನಿಂದ ರಾಜ್ಯದಲ್ಲಿ ಅನ್ಲಾಕ್ 1 ಜಾರಿಯಾಗಿದೆ. ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ ಅನ್ಲಾಕ್ 1 ಮಾರ್ಗಸೂಚಿಗಳ ಪಾಲನೆಯನ್ನ ಮಾಡಲಾಗ್ತಾ ಇದೆ. ರಾತ್ರಿ 9 ರಿಂದ ಬೆಳಗ್ಗೆ 5 ಗಂಟೆ ತನಕ ಮಾತ್ರ ಕರ್ಫ್ಯೂ ಜಾರಿಯಲ್ಲಿರಲಿದೆ. ಇವತ್ತು ಬೆಳಗ್ಗೆ 5 ಗಂಟೆಯಿಂದಲೇ ಚಟುವಟಿಕೆ ಆರಂಭ ಆಗಿದೆ. ಬಸ್, ಆಟೋ, ಕ್ಯಾಬ್, ಟ್ಯಾಕ್ಸಿ ಸಂಚಾರಕ್ಕೆ ಅವಕಾಶ ಕೊಡಲಾಗಿದೆ. ಪಾಸ್ ಇಲ್ಲದೆ ಅಂತಾರಾಜ್ಯ ಸಂಚಾರಕ್ಕೂ ಅವಕಾಶವನ್ನ ಕಲ್ಪಿಸಲಾಗಿದೆ. ಆದರೆ ಕಂಟೈನ್ಮೆಂಟ್ ವಲಯದಲ್ಲಿ ಜೂನ್ 30ರವರೆಗೆ ಲಾಕ್ಡೌನ್ ಇರಲಿದೆ. ಜೂನ್ 8ರಿಂದ ದೇವಸ್ಥಾನ, ಮಸೀದಿ, ಚರ್ಚ್ ಓಪನ್ ಆಗಲಿದ್ದು ಹೋಟೆಲ್, ರೆಸ್ಟೋರೆಂಟ್, ಲಾಡ್ಜ್, ಮಾಲ್ ತೆರೆಯಲು ಅವಕಾಶ ನೀಡಲಾಗಿದೆ. ರಾಜ್ಯದಲ್ಲಿ ಇಂದಿನಿಂದ ಲಾಕ್ಡೌನ್ 5.0 ಜಾರಿಯಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಲಾಕ್ಡೌನ್ ಸಡಿಲಿಕೆ ಎಫೆಕ್ಟ್ ಜೋರಾಗಿದೆ. ನಗರದ ಬಹುತೇಕ ಕಡೆ ಭಾರೀ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಪ್ಯಾಲೇಸ್ ರಸ್ತೆಯಲ್ಲಿ ಕಿಲೋಮೀಟರ್ ಗಟ್ಟಲೆ ವಾಹನಗಳು ಸಾಲುಗಟ್ಟಿ ನಿಂತಿದ್ವು. ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿ ವಾಹನ ಸವಾರರು ಪರದಾಡುವಂತಾಗಿತ್ತು. ಲಾಕ್ಡೌನ್ 5.0 ಸಡಿಲಿಕೆ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಸಂಚಾರ ದಟ್ಟಣೆ ಶುರುವಾಗಿದೆ. ಪ್ಯಾಲೇಸ್ ರಸ್ತೆ ಪೂರ್ತಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಮೇಕ್ರಿ ಸರ್ಕಲ್ನಿಂದ ಕಾವೇರಿ ಜಂಕ್ಷನ್ ವರೆಗೂ ವಾಹನಗಳು ಸಾಲುಗಟ್ಟಿ ನಿಂತಿದ್ವು. ಅರ್ಧ ಗಂಟೆ ವಾಹನಗಳು ನಿಂತಲ್ಲೇ ನಿಂತಿದ್ವು. ಇದೇ ವೇಳೆ 108 ಆಂಬ್ಯುಲೆನ್ಸ್ ಟ್ರಾಫಿಕ್ನಲ್ಲಿ ಸಿಲುಕಿ ಮುಂದಕ್ಕೆ ಹೋಗಲಾರದೆ ಪರದಾಡುವಂತಾಗಿತ್ತು. ಇವತ್ತಿನಿಂದ ಬಿಎಂಟಿಸಿ ಓಲ್ವೋ ಬಸ್ ಸೇವೆ ಆರಂಭ ಆಗಿದೆ. ಬೆಂಗಳೂರು ನಗರದಲ್ಲಿ ಮೊದಲ ಹಂತದಲ್ಲಿ 75 ವಜ್ರ ಎಸಿ ಬಸ್ಗಳು ಆರಂಭ ಆಗಿದ್ದು 8 ಮಾರ್ಗಗಳಲ್ಲಿ ಹವಾನಿಯಂತ್ರಿತ ಬಸ್ ಸಂಚರಿಸಲಿವೆ. ಬೆಳಗ್ಗೆ 7 ರಿಂದ ರಾತ್ರಿ 8 ಗಂಟೆವರೆಗೆ ಎಸಿ ಬಸ್ ಸಂಚಾರ ಮಾಡಲಿದೆ. ಕೆಂಪೇಗೌಡ ಬಸ್ ನಿಲ್ದಾಣದಿಂದ ಹೊಸಕೋಟೆ, ಕಾಡುಗೋಡಿ, ಸರ್ಜಾಪುರ, ಅತ್ತಿಬೆಲೆಗೆ ಹಾಗೂ ಹೆಬ್ಬಾಳದಿಂದ ಬನಶಂಕರಿ, ಐಟಿಪಿಎಲ್, ಸಿಲ್ಕ್ ಬೋರ್ಡ್ಗೆ ಎಸಿ ಬಸ್ಗಳು ಲಭ್ಯ ಇದೆ. ಅದೇ ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇರುವ ಸಂದರ್ಭದಲ್ಲಿ ಎಸಿ ಬಸ್ಗಳ ಸಂಚಾರ ಬೇಕಾ ಅನ್ನುವ ಪ್ರಶ್ನೆ ಎದುರಾಗಿದೆ. 2 ತಿಂಗಳಿಂದ ನಿಂತಿದ್ದ ಬಸ್ಗಳ ಏಕಾಏಕಿ ರಸ್ತೆಗಳಿವೆ. ಬಸ್ನ ಎಸಿ ಡೆಕ್ ಕೊರೋನಾ ವಾಸಸ್ಥಾನವಾಗುವ ಸಾಧ್ಯತೆಗಳು ಹೆಚ್ಚಿವೆ. ಎಸಿ ಮುಖಾಂತರವೇ ಪ್ರಯಾಣಿಕರಲ್ಲಿ ಸೋಂಕು ಹರಡುವ ಸಾಧ್ಯತೆಗಳಿವೆ. ಓಲ್ವೋ ಎಸಿ ಬಸ್ನಿಂದಾಗಿ ಸೋಂಕು ಹೆಚ್ಚಾಗುವ ಆತಂಕ ಈಗ ಕಾಡ್ತಾ ಇದೆ. ಈಗಾಗಲೇ ಎಸಿ ಓಲ್ವೋ ಬಸ್ಗಳ ಸಂಚಾರ ಆರಂಭ ಆಗಿದೆ. ಇವತ್ತಿಂದ 75 ವಜ್ರ ಬಸ್ಗಳು ಕೂಡ ತಮ್ಮ ಸಂಚಾರವನ್ನ ಆರಂಭ ಮಾಡಿದೆ. ಬೇರೆ ಬೇರೆ ಕಡೆಗಳಿಗೆ ಹೋಗುವಂತಹ ಈ ಒಂದು ಎಸಿ ಬಸ್ಗಳು ಬೇಕಾ ಅನ್ನುವಂತಹ ಪ್ರಶ್ನೆ ಕೂಡ ಎದ್ದಿದೆ. ಯಾಕಂದ್ರೆ ಒಂದ್ ಕಡೆ ಈಗಾಗಲೇ ಸಾಕಷ್ಟು ಎಸಿ ಡೆಕ್ಗಳಲ್ಲೇ ಈ ಒಂದು 2 ತಿಂಗಳಿಂದ ಆಲ್ಮೋಸ್ಟ್ ಬಸ್ ಸಂಚಾರ ಇರಲಿಲ್ಲ. ಇದರಿಂದಾಗಿಯೇ ಈಗ ಬೇರೆ ಬೇರೆಯವರಲ್ಲಿ ಕೊರೋನಾ ಹರಡುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹ ಒಂದು ಆತಂಕ ಕೂಡ ಎದುರಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಯಾವ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಳಲಾಗುತ್ತೆ ಕಾದು ನೋಡಬೇಕಾಗಿದೆ. ಇಂದಿನಿಂದ ದೇಶಾದ್ಯಂತ ಪ್ರಯಾಣಿಕರ ರೈಲು ಓಡಾಡಲಿವೆ. ಮೊದಲ ಭಾಗವಾಗಿ 200 ರೈಲುಗಳು ಸಂಚರಿಸಲಿವೆ. ಆನ್ಲೈನ್ ರಿಸರ್ವೇಷನ್ ಮಾಡಿದ್ರಷ್ಟೇ ಪ್ರಯಾಣಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಕೌಂಟರ್ನಲ್ಲಿ ಟಿಕೆಟ್ಗೆ ಅವಕಾಶವಿಲ್ಲ. ಹಾಗೆ ತತ್ಕಾಲ್ ಟಿಕೆಟ್ ಸಹ ಲಭ್ಯವಿಲ್ಲ. ರೈಲು ಪ್ರಯಾಣಕ್ಕೆ ರೈಲ್ವೆ ಇಲಾಖೆ ಕೆಲವು ಷರತ್ತನ್ನ ಹಾಕಿದೆ. ಸ್ವಚ್ಛತೆ, ಸಾಮಾಜಿಕ ಅಂತರ, ಮಾಸ್ಕ್ ಇದ್ರಷ್ಟೇ ಅವಕಾಶವನ್ನ ಕಲ್ಪಿಸಲಾಗಿದೆ. ರೈಲು ಹೊರಡುವ 90 ನಿಮಿಷ ಮೊದಲು ನಿಲ್ದಾಣಕ್ಕೆ ಬರಬೇಕು. ಪ್ರಯಾಣಿಕರನ್ನ ಬಿಟ್ಟು ಬೇರೆಯವರಿಗೆ ನಿಲ್ದಾಣಕ್ಕೆ ಪ್ರವೇಶ ಇಲ್ಲ. ರೈಲು ಹತ್ತುವ ಮುನ್ನ ಆರೋಗ್ಯ ತಪಾಸಣೆ ನಡೆಸಲಾಗುತ್ತೆ. ಈಗಾಗಲೇ ಜೂನ್ 30ರವರೆಗೆ 26 ಲಕ್ಷ ಟಿಕೆಟ್ ಬುಕಿಂಗ್ ಆಗಿವೆ. ಪ್ರಯಾಣಿಕರು ಆರೋಗ್ಯ ಸೇತು ಆಪ್ ಹೊಂದುವುದು ಹಾಗೂ ಪ್ರಯಾಣದ ವೇಳೆ ಮಾಸ್ಕ್ ಧರಿಸುವುದು ಕಡ್ಡಾಯವಾಗಿದೆ. ಎಸಿ ಕೋಚ್ಗಳಲ್ಲಿ ಬೆಡ್ಶೀಟ್ ನೀಡಲಾಗುವುದಿಲ್ಲ. ಪ್ಯಾಕ್ ಮಾಡಿದ ಆಹಾರಗಳ ಮಾರಾಟಕ್ಕೆ ಮಾತ್ರ ಅವಕಾಶವನ್ನು ಕಲ್ಪಿಸಲಾಗಿದೆ. ಗದಗ ಜಿಲ್ಲೆಯಲ್ಲಿ ಕೊಣ್ಣೂರ ಗ್ರಾಮದಲ್ಲಿ ಮನ ಕಲಕುವ ಘಟನೆ ಒಂದು ನಡೆದಿದೆ. ಕೊರೋನಾದಿಂದ ಸಂಕಷ್ಟ ಕಾಲದಲ್ಲಿ ಕೊರೋನಾ ವಾರಿಯರ್ಸ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು. ಆದರೆ ಪತಿ ಕಾರ್ಯ ಮಾಡಲು ಪತ್ನಿ ತಾಳಿ ಅಡವಿಟ್ಟು ಕಾರ್ಯ ಮಾಡಿದ್ದಾರೆ. ಮೇ 27ರಂದು 108 ಆಂಬ್ಯುಲೆನ್ಸ್ ಚಾಲಕ ಉಮೇಶ್ ಹಡಗಲಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು. ಆದರೆ ಮೃತಪಟ್ಟು 5 ದಿನಗಳು ಕಳೆದರೂ ಜಿಲ್ಲಾಡಳಿತ ಆಗಲಿ ಆರೋಗ್ಯ ಇಲಾಖೆ ಮಾತ್ರ ಡೋಂಟ್ ಕೇರ್ ಅಂತ ಹೇಳ್ತಿಲ್ಲ. ಜಿಲ್ಲಾಡಳಿತದ ಯಾವೊಬ್ಬ ಅಧಿಕಾರಿಗಳು, ಜನಪ್ರತಿನಿಧಿಗಳು ಸೌಜನ್ಯಕ್ಕೂ ಕೂಡ ಆ ಕುಟುಂಬಕ್ಕೆ ಸಾಂತ್ವನದ ಮಾತುಗಳನ್ನಾಡಿಲ್ಲ. ಮೃತ ಕುಟುಂಬಕ್ಕೆ ಪರಿಹಾರ ಕೊಡುವಂತೆ ಒತ್ತಾಯಿಸಲಾಗಿದೆ. ಕೊರೋನಾ ಸೇವೆ ಮಾಡಬೇಕು ಬೇಡವೋ ಅನ್ನುವ ಚಿಂತನೆಯಲ್ಲಿ 108 ಸಿಬ್ಬಂದಿ ಈಗ ತಲೆ ಕೆಡಿಸಿಕೊಳ್ತಿದ್ದಾರೆ. ಮಾತು ಮರೆತ ಸರ್ಕಾರದ ವಿರುದ್ಧ ವಾರಿಯರ್ಸ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ನೀವು ಗಮನಿಸ್ತಾ ಇದ್ದೀರಾ, ಗದಗದ ಹಡಗಲಿ ಗ್ರಾಮದಲ್ಲಿ ಕೊರೋನಾ ವಾರಿಯರ್ಸ್ 108ನ ಸಿಬ್ಬಂದಿ ಸಾವನ್ನಪ್ತಾರೆ ಹೃದಯಾಘಾತದಿಂದಾಗಿ. ಆದರೆ ಆ ಕುಟುಂಬಕ್ಕೆ ಯಾರೇ ಒಬ್ರು ಜಿಲ್ಲಾಡಳಿತ ಆಗಲಿ ಆರೋಗ್ಯ ಇಲಾಖೆಯವರಾಗಲಿ ಯಾರು ಕೂಡ ಅವರ
ಕುಟುಂಬಕ್ಕೆ ಒಂದು ಸಾಂತ್ವನ ಹೇಳುವಂತಹ ಒಂದು ವಿಚಾರವನ್ನ ಕೂಡ ಮಾಡುವುದಿಲ್ಲ. ಹಾಗಾಗಿ ಈಗ ಎಲ್ಲರಲ್ಲಿರುವಂತಹ ಒಂದು ಆತಂಕ ಅಂದ್ರೆ ನಾವಿಷ್ಟೆಲ್ಲಾ ಕಷ್ಟಪಟ್ಟು ತಮ್ಮ ಜೀವವನ್ನ ಪಣಕ್ಕಿಟ್ಟು ನಾವು ಕೆಲಸ ಮಾಡ್ಬೇಕಾ ಅನ್ನುವಂತಹ ಒಂದು ಆತಂಕ, ಭಯ ಈಗ ಕೊರೋನಾ ವಾರಿಯರ್ಸ್ ಅಲ್ಲಿ ಇದೆ. ಇದೆಂತಹ ಅವಸ್ಥೆ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ನಾನು ಡಿಸಿ ಹತ್ರ ಮಾತಾಡಿದ್ದೀನಿ. ಇನ್ಶೂರೆನ್ಸ್ ಏನಿದೆ ತಿಳ್ಕೊಂತೀನಿ. ನಮ್ ಕೊರೋನಾದಿಂದ ನಾವೇನಾದ್ರು ಕೊಡಕ್ ಸಾಧ್ಯನ ಅದನ್ನು ತಿಳ್ಕೊಂಡು ಹೇಳ್ತೀನಿ. ಸ್ವಲ್ಪ ಸಮಾಧಾನವಾಗಿರಿ. ನಾವೇನ್ ಮಾಡಕ್ ಸಾಧ್ಯನ ಸರ್ಕಾರದಿಂದಲೂ ಮಾಡ್ತೀವಿ. ಇನ್ಶೂರೆನ್ಸ್ ಕಂಪ್ನಿಯಿಂದ ಏನ್ ಬೇಕೋ ಮಾಡುದು. ಏನ ನೋಡ್ರಿ ಸರ್, ನಮ್ಗಂತೂ 2 ಮಕ್ಕಳು ಹೊರಗೆ ಹೋಗಿ ಗೊತ್ತಿಲ್ಲ. ಎಲ್ಲಾ ನಿಮ್ ಕೈಯಾಗ ಐತ್ ನೋಡ್ರಿ. ಅದಕ್ಕೆ ನಾನೇ ಮಾತಾಡಿದ್ನಲ್ಲಮ್ಮ, ನಾ ಮಾತಾಡ್ತೀನಿ ತಾಯಿ. ಕೋಲಾರದ ಬಂಗಾರಪೇಟೆಯಲ್ಲಿ ನಿನ್ನೆ ಕೊರೋನಾ ಪಾಸಿಟಿವ್ ಪತ್ತೆಯಾಗಿದ್ದು ಜಿಲ್ಲೆಯ ಜನರಲ್ಲಿ ಆತಂಕವನ್ನ ಮೂಡಿಸಿದೆ. ಈ ಕುರಿತು ನ್ಯೂಸ್ 18 ಜೊತೆ ಮಾತನಾಡಿರುವ ಕೋಲಾರ ಡಿಸಿ ಸತ್ಯಭಾಮ, ಸೋಂಕಿತ ಬೆಂಗಳೂರಿನ ಬಿಬಿಎಂಪಿ ಕ್ವಾರಂಟೈನ್ನಿಂದ ತಪ್ಪಿಸಿಕೊಂಡು ಬಂದಿದ್ದಾರೆ. 7 ದಿನ ಹೋಟೆಲ್ ಕ್ವಾರಂಟೈನ್ ಇದ್ದು ನಂತರ ಅಲ್ಲಿಂದ ತಪ್ಪಿಸಿಕೊಂಡು ಬಂದಿದ್ದಾರೆ. ಮಲೇಷಿಯಾದಿಂದ ಬಂದಿದ್ದ ವ್ಯಕ್ತಿಗೆ ಬೆಂಗಳೂರಲ್ಲಿ ಕ್ವಾರಂಟೈನ್ ಮಾಡಲಾಗಿತ್ತು. ಆದರೆ ಸೋಂಕಿತ ವ್ಯಕ್ತಿ ಕ್ವಾರಂಟೈನ್ನಿಂದ ತಪ್ಪಿಸಿಕೊಂಡು 2 ದಿನಗಳ ಹಿಂದೆ ಬಂಗಾರಪೇಟೆಯ ತಮ್ಮ ನಿವಾಸಕ್ಕೆ ಬಂದಿದ್ದಾರೆ. ನಿನ್ನೆ ಬೆಳಗ್ಗೆ ಕೊರೋನಾ ಸೋಂಕು ದೃಢಪಟ್ಟ ಹಿನ್ನೆಲೆ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ ಅಂತ ಈಗ ಮಾಹಿತಿಯನ್ನ ಡಿಸಿ ಕೊಟ್ಟಿದ್ದಾರೆ. ಪೇಷಂಟ್ ನಂಬರ್ 3186, 35 ವರ್ಷದ ವ್ಯಕ್ತಿಗೆ ಸದ್ಯ ಬೆಂಗಳೂರಿನ ಕೋವಿಡ್ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗುತ್ತದೆ. ನಿನ್ನೆ ಬೆಳಗ್ಗೆ ಸೋಂಕಿತ ಹೇರ್ ಸಲೂನ್ ಶಾಪ್ಗೆ ಹೋಗಿ ಕಟಿಂಗ್ ಮಾಡಿಸಿಕೊಂಡಿದ್ದ. ಹೀಗಾಗಿ ಹೇರ್ ಸಲೂನ್ ಶಾಪ್ಗೆ ಹೋಗಿದ್ದವರು ಕೊರೋನಾ ಪರೀಕ್ಷೆಗೆ ಒಳಗಾಗಿ ಅಂತ ಆರೋಗ್ಯ ಇಲಾಖೆ ಸೂಚನೆಯನ್ನ ಕೊಟ್ಟಿದೆ. ಏನೋ ಹೇರ್ ಕಟಿಂಗ್ ಮಾಡಿದ್ದ ವ್ಯಕ್ತಿಯನ್ನ ಅಧಿಕಾರಿಗಳು ಕ್ವಾರಂಟೈನ್ ಮಾಡಿದ್ದಾರೆ. ಅಲ್ಲದೆ ಬಂಗಾರಪೇಟೆ ನಗರದ ವಿವೇಕಾನಂದ ನಗರ ಕಂಟೋನ್ಮೆಂಟ್ ಝೋನ್ ಅಂತ ಘೋಷಿಸಲಾಗಿದೆ. ಇನ್ನು ಕಟಿಂಗ್ ಶಾಪ್ನಲ್ಲಿ ಆತಂಕ ಶುರುವಾದ ಹಿನ್ನೆಲೆಯಲ್ಲಿ ಕಟಿಂಗ್ ಮಾಡುವಾತನೇ ಪಿಪಿಇ ಕಿಟ್ ಧರಿಸಿ ಕಟಿಂಗ್ ಮಾಡುತ್ತಿದ್ದಾರೆ. ಬೆಂಗಳೂರಿನ 31 ವಾರ್ಡ್ಗಳಲ್ಲಿ ಕಂಟೈನ್ಮೆಂಟ್ ಝೋನ್ ಅಂತ ಗುರುತಿಸಲಾಗಿದೆ. ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಸಂಪೂರ್ಣ ಲಾಕ್ ಡೌನ್ ಮುಂದುವರಿಯಲಿದ್ದು ಅಗತ್ಯ ಸೇವೆಗಳಿಗೆ ಮಾತ್ರ ಈ ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಅವಕಾಶವನ್ನ ಕಲ್ಪಿಸಲಾಗಿದೆ. ಪಶ್ಚಿಮ ವಿಭಾಗದಲ್ಲಿ 5 ವಾರ್ಡ್ಗಳು ಕಂಟೈನ್ಮೆಂಟ್ ಝೋನ್ ಆದರೆ ಮಹದೇವಪುರ ಮತ್ತು ಪೂರ್ವ ವಲಯದಲ್ಲಿ ತಲಾ 5 ವಾರ್ಡ್ಗಳು ಕಂಟೈನ್ಮೆಂಟ್ ಝೋನ್ಗಳಾಗಿದ್ರೆ ಬೊಮ್ಮನಹಳ್ಳಿಯಲ್ಲಿ 4, ರಾಜರಾಜೇಶ್ವರಿ ನಗರದಲ್ಲಿ 2, ಯಲಹಂಕ ವಲಯದಲ್ಲಿ 1, ದಕ್ಷಿಣ ವಲಯದಲ್ಲಿ 2 ಕಂಟೈನ್ಮೆಂಟ್ ಝೋನ್ ಅಂತ ಬಿಬಿಎಂಪಿ ಈಗಾಗಲೇ ಗುರುತಿಸಿದೆ. ಈ ಎಲ್ಲಾ 31 ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಲಾಕ್ಡೌನ್ ಮುಂದುವರಿಯಲಿದೆ. ಬೆಂಗಳೂರಿನ 31 ಕಡೆ ಅನ್ಲಾಕ್ 1.0 ಅನ್ವಯ ಆಗಲ್ಲ. ಇನ್ನು ಇಡೀ ಬೆಂಗಳೂರಲ್ಲಿ ರಾತ್ರಿ 9 ಗಂಟೆಯಿಂದ ಬೆಳಗ್ಗೆ 5 ಗಂಟೆಯವರೆಗೆ ಜನ ಮನೆಯಿಂದ ಹೊರಗೆ ಓಡಾಡುವಂತಿಲ್ಲ. ವಾಹನಗಳ ಸಂಚಾರವು ಸಂಪೂರ್ಣವಾಗಿ ನಿಷೇಧ ಮುಂದುವರಿಯಲಿದೆ. ಹಾಗಾಗಿ 31 ವಾರ್ಡ್ಗಳಲ್ಲಿ ಇನ್ನೂ ಕೂಡ ಕಂಟೈನ್ಮೆಂಟ್ ಝೋನ್ಗಳಾಗಿ ಹೇಳಿರೋದ್ರಿಂದ ಅಲ್ಲಿ ಯಾವುದೇ ರೀತಿಯಾದಂತಹ ಅವಕಾಶಗಳು ಇಲ್ಲ, ಓಡಾಡುವ ಹಾಗಿಲ್ಲ. ಅಗತ್ಯ ವಸ್ತುಗಳಿಗೆ ಅಥವಾ ಅಗತ್ಯ ಸೇವೆಗಳಿಗೆ ಮಾತ್ರ ಅಲ್ಲಿ ಅವಕಾಶವನ್ನ ಕಲ್ಪಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ರಾತ್ರಿ 9 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೂ ಬೆಂಗಳೂರಿನಲ್ಲಿ ಯಾರೂ ಕೂಡ ಹೊರಗೆ ಬರುವ ಹಾಗೆ ಇಲ್ಲ. ಬೆಂಗಳೂರು ದಕ್ಷಿಣ ತಾಲೂಕಿನ ಎಲೆಕ್ಟ್ರಾನಿಕ್ ಸಿಟಿ ಸಮೀಪದ ಶಿಕಾರಿಪಾಳ್ಯದಲ್ಲಿ ಅಪ್ಪ ಹಾಗೂ ಮಗನಿಗೆ ಕೊರೋನಾ ಪಾಸಿಟಿವ್ ಬಂದಿರುವ ಹಿನ್ನೆಲೆ ಶಿಕಾರಿಪಾಳ್ಯ ಸೀಲ್ ಡೌನ್ ಮಾಡಲಾಗಿದೆ. ಸೀಲ್ ಡೌನ್ ಆದ್ರೂ ಜನ ಮಾತ್ರ ಭಯವಿಲ್ಲದೆ ಓಡಾಡುತ್ತಿದ್ದಾರೆ. ಪೊಲೀಸರನ್ನ ಕಂಡ್ರೂ ಭಯ ಇಲ್ಲ, ಕೊರೋನಾ ಅಂದ್ರೂ ಜನರಿಗೆ ಆತಂಕವಿಲ್ಲ. ಪೊಲೀಸರು ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳು ಆ ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ. ಆದ್ರೂ ಶಿಕಾರಿಪಾಳ್ಯದಲ್ಲಿ ಜನರ ಓಡಾಟ ಮಾತ್ರ ನಿಂತಿಲ್ಲ. ಕಳೆದ 3 ದಿನಗಳ ಹಿಂದೆ ಅಪ್ಪ ಮಗನಲ್ಲಿ ಕೊರೋನಾ ಪಾಸಿಟಿವ್ ಪತ್ತೆಯಾಗಿತ್ತು. ಪಾಸಿಟಿವ್ ಕಾಣಿಸಿಕೊಂಡ ಹಿನ್ನೆಲೆ ಎಲೆಕ್ಟ್ರಾನಿಕ್ ಸಿಟಿ ಸಮೀಪದ ಶಿಕಾರಿಪಾಳ್ಯ ಸಂಪೂರ್ಣ ಸೀಲ್ ಡೌನ್ ಮಾಡಲಾಗಿದೆ. ರಂಜಾನ್ ಹಬ್ಬಕ್ಕೆ ಟೋಪಿ ತರಲು ಅಜ್ಮೀರ್ಗೆ ಹೋಗಿದ್ದ ಪೇಷಂಟ್ ನಂಬರ್ 2887 ಹಾಗೂ ಪೇಷಂಟ್ ನಂಬರ್ 2889ಕ್ಕೆ ಸೋಂಕು ಬಂದಿದೆ. ಸೀಲ್ ಡೌನ್ ಆಗಿದ್ರು ಮಟನ್ ಸ್ಟಾಲ್, ಕಬಾಬ್ ಅಂಗಡಿ, ಬಟ್ಟೆ ಅಂಗಡಿಗಳು ತೆರೆದಿವೆ. ಆನೇಕಲ್ನ ವಾರ್ಡ್ ನಂಬರ್ 7ರ ಚರ್ಚ್ ರಸ್ತೆಯಲ್ಲಿ ಮತ್ತೊಂದು ಪಾಸಿಟಿವ್ ಕೇಸ್ ಪತ್ತೆಯಾಗಿದೆ. 31 ವರ್ಷದ ಮಹಿಳೆಗೆ ಕೊರೋನಾ ಪಾಸಿಟಿವ್ ಕಾಣಿಸಿಕೊಂಡಿದೆ. ನಿನ್ನೆ ಇದ್ದಕ್ಕಿದ್ದಂತೆ ವಾಂತಿ ಭೇದಿ ಕಾಣಿಸಿಕೊಂಡಿದೆ. ನಂತರ ಹೆಬ್ಬಾಳ ಬಳಿಯ ಕೊಲಂಬಿಯಾ ಏಷಿಯಾ ಆಸ್ಪತ್ರೆಗೆ ಅವರನ್ನು ದಾಖಲಿಸಲಾಯಿತು. ಕೂಡಲೇ ಕೊರೋನಾ ಟೆಸ್ಟ್ ಅನ್ನು ಮಾಡಲಾಯಿತು. ಇವತ್ತು ವರದಿ ಬಂದಿದ್ದು ಕೊರೋನಾ ಸೋಂಕು ದೃಢಪಟ್ಟಿದೆ. ಲಾಕ್ಡೌನ್ ಬಳಿಕ ಮನೆಯಲ್ಲಿಯೇ ಇದ್ರು ಈ ಮಹಿಳೆ ಇತ್ತೀಚೆಗೆ ಲಕ್ಕಸಂದ್ರದಿಂದ ಇವರ ತಾಯಿ ಮನೆಗೆ ಬಂದು ಹೋಗಿದ್ರು. ಪ್ರಾಥಮಿಕ ಸಂಪರ್ಕದಲ್ಲಿದ್ದ ಆಕೆಯ ಪತಿ, 2 ಮಕ್ಕಳು ಸೇರಿದಂತೆ 8 ಮಂದಿಯನ್ನ ಈಗ ಕ್ವಾರಂಟೈನ್ಗೆ ಶಿಫ್ಟ್ ಮಾಡಲಾಗಿದೆ. ವಾಂತಿ ಭೇದಿ ಕಾಣಿಸಿಕೊಂಡಿತ್ತು ಅಂತ ಹೇಳಿ ಅವರನ್ನ ಕೊಲಂಬಿಯಾ ಏಷಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದ್ರೆ ಆ ನಂತರದಲ್ಲಿ ಯಾವುದಕ್ಕೂ ಇರಲಿ ಅಂತ ಹೇಳಿ ಕೊರೋನಾ ಟೆಸ್ಟ್ ಅನ್ನು ಕೂಡ ಮಾಡಿಸಲಾಗಿತ್ತು. ಆದ್ರೆ ಆ ಸಂದರ್ಭದಲ್ಲಿ ಬಂದಂತಹ ವರದಿ ಇವತ್ತು ಪಾಸಿಟಿವ್ ಅಂತ ಬಂದಿದೆ. ಈಗಾಗಲೇ ಅವರನ್ನ ಕೂಡ ಚಿಕಿತ್ಸೆಗೆ ದಾಖಲಿಸಲಾಗಿದೆ. ಜೊತೆಗೆ ಆ ಪ್ರಾಥಮಿಕ ಸಂಪರ್ಕದಲ್ಲಿದ್ದಂಥವರನ್ನ ಕ್ವಾರಂಟೈನ್ಗೆ ಶಿಫ್ಟ್ ಮಾಡಲಾಗಿದೆ.
ರಾಜ್ಯದಲ್ಲಿ ವಲಸಿಗರಿಂದಲೇ ಕೊರೋನಾ ಸೋಂಕು ಹೆಚ್ಚಾಗ್ತಿದೆ ಅಂತ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ಬೊಮ್ಮಾಯಿ, ಮಹಾರಾಷ್ಟ್ರದಿಂದ ರಾಜ್ಯಕ್ಕೆ ಬರುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಹಾಗೆ ಅಲ್ಲಿಂದ ಬಂದವರಿಂದಲೇ ಸೋಂಕು ಕೂಡ ಜಾಸ್ತಿ ಆಗ್ತದೆ. ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಚೆಕ್ ಪೋಸ್ಟ್ಗಳನ್ನು ತೆರವುಗೊಳಿಸಿ ಗಡಿ ಭಾಗಗಳಿಗೆ ಶಿಫ್ಟ್ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಮಹಾರಾಷ್ಟ್ರ ಹಾಗೂ ಕರ್ನಾಟಕ ಗಡಿಯಲ್ಲಿ ಬೆಳಗಾವಿಯಿಂದ ಬೀದರ್ನಲ್ಲಿ 60 ಪೊಲೀಸ್ ಠಾಣೆಗಳು ಇವೆ. ಕಾಲು ದಾರಿಯಲ್ಲಿ ಬರುವವರು ಎತ್ತಿನ ಗಾಡಿಯಲ್ಲಿ ಬರುವ ಮೇಲೆ ತೀವ್ರ ನಿಗಾ ಇಡಲಾಗಿದೆ. ಕಾಲುದಾರಿಗಳನ್ನ ಪತ್ತೆ ಮಾಡಿ ಪೆಟ್ರೋಲಿಂಗ್ ಮಾಡಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಅಂತ ಗೃಹ ಸಚಿವ ಬೊಮ್ಮಾಯಿ ಸೂಚನೆಯನ್ನ ಕೊಟ್ಟಿದ್ದಾರೆ, ಹಾಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕಳ್ಳದಾರಿಯಲ್ಲಿ ಅಂದರೆ ಚಕ್ಕಡಿ ದಾರಿಯಲ್ಲಿ ಇತರ ದಾರಿಯಲ್ಲಿ ಬರ್ತಾರೆ ಅನ್ನುವಂಥದ್ದೇನಿತ್ತು, ನಾನು ಒಂದು ಸೂಚನೆಯನ್ನು ಕೊಟ್ಟಿದ್ದೇನೆ. ಈಗ ಅಂತರ್ ಜಿಲ್ಲೆ ಅಂತರ್ ತಾಲೂಕದ ಚೆಕ್ ಪೋಸ್ಟ್ಗಳೆಲ್ಲ ತೆಗಿತಾ ಇದ್ದೇವೆ. ಹೀಗಾಗಿ ಅವೆಲ್ಲವನ್ನು ಕೂಡ ಬಾರ್ಡರ್ಗೆ ಶಿಫ್ಟ್ ಮಾಡಿ ಆ ಎಲ್ಲ ಪೊಲೀಸ್ ಸ್ಟೇಷನ್ ಜವಾಬ್ದಾರಿ ಆ ಜುಡಿಶಿಕ್ಷನ್ ಇರುವಂಥ ಚಕ್ಕಡಿ ದಾರಿ ಮತ್ತು ಹಲವರಿ ದಾರಿ ಅಂತ ನಾವು ಕರಿತೇವೆ, ಅವೆಲ್ಲವನ್ನು ಕೂಡ ಮ್ಯಾನ್ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಆದೇಶವನ್ನು ಕೊಟ್ಟಿದ್ದೇವೆ. ಹೀಗಾಗಿ ಅದು ಕೂಡ ನಿಂತಿದೆ. ಈಗ ಕಟ್ಟುನಿಟ್ಟಾಗಿ ಹೊಸ ಮಂಡ್ಯ ಜಿಲ್ಲೆಯಲ್ಲಿ ಫುಡ್ ಕಿಟ್ಗಳನ್ನು ಜನರು ಹೊತ್ತೊಯ್ದ ಘಟನೆ ನಡೆದಿದೆ. ಪಾಂಡವಪುರದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಜನರಿಗೆ ಹಂಚಲು ತಂದಿದ್ದ ಫುಡ್ ಕಿಟ್ಗಳನ್ನು ತಂದಿಡಲಾಗಿತ್ತು. ಕಾಂಗ್ರೆಸ್ ಮುಖಂಡ ರೇವಣ್ಣ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಫುಡ್ ಕಿಟ್ ಸಿಗ್ತಾ ಇಲ್ಲ ಅಂತ ಆಕ್ರೋಶಗೊಂಡು ಜನ ನುಗ್ಗಿ ಸಂಗ್ರಹಿಸಿಟ್ಟಿದ್ದ ಫುಡ್ ಕಿಟ್ ಹೊತ್ತೊಯ್ದಿದ್ದಾರೆ. ಶಾಮಿಯಾನ ಕಿತ್ತು ಫುಡ್ ಕಿಟ್ಗಳನ್ನು ಹೊತ್ತೊಯ್ದಿದ್ದಾರೆ. ಈ ವೇಳೆ ಕಾರ್ಯಕ್ರಮ ಆಯೋಜಕರು ಮೂಕ ಪ್ರೇಕ್ಷಕರಾಗಿಬಿಟ್ಟಿದ್ರು. ಉದ್ರಿಕ್ತ ಜನರಿಂದ ಕೈಗೆ ಸಿಕ್ಕಷ್ಟು ಫುಡ್ ಕಿಟ್ಗಳನ್ನು ಕೊಂಡೊಯ್ದಿದ್ದಾರೆ. ಧಾರವಾಡದಲ್ಲಿ ಬಿತ್ತನೆ ಬೀಜಕ್ಕೆ ರೈತರು ಮುಗಿದಂತ ಘಟನೆ ನಡೆದಿದೆ. ಅಮ್ಮಿನಾಬಾದಿಯ ರೈತ ಸಂಪರ್ಕ ಕೇಂದ್ರದ ಎದುರು ರೈತರ ಜಮಾವಣೆಯಾಗಿದ್ದ ರೈತರ ನೂಕು ನುಗ್ಗಲು ಮಾಡಿಕೊಂಡಿದ್ದಾರೆ. ಸಾಮಾಜಿಕ ಅಂತರವನ್ನು ಮರೆತ ರೈತರು ಬಿತ್ತನೆ ಬೀಜಕ್ಕಾಗಿ ರೈತರು ನೂಕು ನುಗ್ಗಲಲ್ಲಿ ತಳ್ಳಾಡುತ್ತಿದ್ದಾರೆ. ಬಿತ್ತನೆ ಬೀಜಕ್ಕಾಗಿ ಕೊರೋನಾ ಭೀತಿಯೇ ಇಲ್ಲದಂತೆ ಜನ ಸೇರಿದ್ದಾರೆ. ಈ ವೇಳೆ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳಿಂದಲೂ ನಿಯಮ ಉಲ್ಲಂಘನೆಯಾಗಿದೆ. ಕನಿಷ್ಠ ಮಾಸ್ಕ್ ಇಲ್ಲದೆಯೇ ಸಿಬ್ಬಂದಿ ಕಾರ್ಯವನ್ನ ಮಾಡುತ್ತಿದ್ದಾರೆ. ಕೆಎಂಎಫ್ನಿಂದ ಹೊಸ ಉತ್ಪನ್ನವನ್ನ ಬಿಡುಗಡೆ ಮಾಡಲಾಗಿದೆ. ವಿಶ್ವ ಹಾಲು ದಿನಾಚರಣೆ ಪ್ರಯುಕ್ತ ನಂದಿನಿ ಅರಶಿನ ಹಾಲನ್ನ ಬಿಡುಗಡೆ ಮಾಡಲಿದೆ. ಕೋವಿಡ್-19ನ ಈ ಸಮಯದಲ್ಲಿ ಉತ್ತಮ ಆರೋಗ್ಯಕ್ಕಾಗಿ ಅರಶಿನ ಹಾಲನ್ನ ಬಿಡುಗಡೆ ಮಾಡಲಾಗಿದ್ದು, ದೈಹಿಕ ಕ್ಷಮತೆಯನ್ನ ಹೆಚ್ಚಿಸಿಕೊಳ್ಳುವುದಕ್ಕೆ ಹೊಸ ರೀತಿಯ ಹಾಲನ್ನ ಜನರಿಗಾಗಿ ಈಗ ಕೆಎಂಎಫ್ ಕೊಡ್ತಾ ಇದೆ. ವಿವಿಧ ಆರೋಗ್ಯ ಸಂಸ್ಥೆಗಳು ಕೊರೋನಾ ವೇಳೆ ಅರಶಿನ ಮಿಶ್ರಿತ ಹಾಲು ಆರೋಗ್ಯಕ್ಕೆ ಒಳ್ಳೆಯದು ಅನ್ನುವ ವರದಿಯನ್ನ ಕೊಟ್ಟಿದ್ದು, ಅದೇ ಕಾರಣಕ್ಕಾಗಿ ಈಗ ಕೆಎಂಎಫ್ನಿಂದ 200 ಮಿಲಿ ಬಾಟಲ್ ಹಾಲು 28 ರೂಪಾಯಿಗೆ ಮಾರಾಟವನ್ನ ಮಾಡೋದಕ್ಕೆ ಮುಂದಾಗಿದೆ. ಅದೇ ರೀತಿ ಮನೆ ಬಾಗಿಲಿಗೆ ಹಾಲು ಪೂರೈಕೆಗೆ ಹಾಲು ಉತ್ಪನ್ನಗಳ ಸಂಚಾರಿ ವಾಹನಕ್ಕೆ ಚಾಲನೆಯನ್ನ ನೀಡಲಾಗಿದೆ. ದೃಶ್ಯಗಳಲ್ಲಿ ನೀವು ಗಮನಿಸಬಹುದು, ಇವತ್ತು ಚಾಲನೆಯನ್ನ ನೀಡಲಾಗಿದೆ. ಜನದಟ್ಟಣೆ ಹೆಚ್ಚಿರುವ ಪ್ರದೇಶಗಳಲ್ಲಿ ಮೊಬೈಲ್ ವಾಹನದ ಮೂಲಕ ಹಾಲು ಉತ್ಪನ್ನಗಳ ಪೂರೈಕೆ ಮಾಡಲಾಗುತ್ತೆ. ಇನ್ನು ಅಪಾರ್ಟ್ಮೆಂಟ್ ಹಾಗೆಯೇ ವಸತಿ ಪ್ರದೇಶಗಳಲ್ಲಿ ಮಾರಾಟಕ್ಕೆ ಮುಂದಾಗಿದೆ. ಈಗಾಗಲೇ ಅರಶಿನ ಮಿಶ್ರಿತ ಹಾಲನ್ನ ಕುಡಿಯೋದ್ರಿಂದ ಒಂದು ರೀತಿಯಲ್ಲಿ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಆಗುತ್ತೆ. ಅರಶಿನದಲ್ಲಿ ರೆಸಿಸ್ಟೆನ್ಸ್ ಪವರ್ ಅಥವಾ ಇಮ್ಯುನಿಟಿ ಪವರ್ ಅನ್ನ ಜಾಸ್ತಿ ಮಾಡುವಂತಹ ಒಂದು ಅಂಶಗಳು ಇರೋದ್ರಿಂದ ಅರಶಿನವನ್ನ ಹಾಕಿ ಹಾಲನ್ನ ಕುಡಿದ್ರೆ ಅದರಿಂದ ಉಪಯೋಗ ಆಗುತ್ತೆ ಅನ್ನುವಂತಹ ವರದಿಗಳು ಬಂದಂತಹ ಹಿನ್ನೆಲೆಯಲ್ಲಿ ಅರಶಿನ ಮಿಶ್ರಿತ ಹಾಲನ್ನ ಈಗಾಗಲೇ ಕೆಎಂಎಫ್ ರಿಲೀಸ್ ಮಾಡಿದೆ. ಇವತ್ತು ಆ ಒಂದು ವಾಹನಗಳ ಚಾಲನೆಯನ್ನು ಕೂಡ ನೀಡಲಾಗಿದೆ. ಕೊರೋನಾ ವೈರಸ್ ಭೀತಿಯಲ್ಲಿ ದೇವಾಲಯಗಳಿಗೆ ಎಫೆಕ್ಟ್ ತಟ್ಟಿತ್ತು. ಆದರೆ ಈಗ ಲಾಕ್ಡೌನ್ ಸಡಿಲಿಕೆಯಿಂದಾಗಿ ದೇವಾಲಯಗಳನ್ನು ಓಪನ್ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ತಿರುಪತಿ ಮಾದರಿಯಲ್ಲಿ ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರ ಬೆಟ್ಟ ಮಾದಪ್ಪನ ದರ್ಶನಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗುತ್ತದೆ. ಜೂನ್ 8ರಿಂದ ಭಕ್ತರಿಗೆ ಮಾದಪ್ಪನ ದರ್ಶನ ಸಿಗಲಿದ್ದು, ದೇಗುಲದ ರಂಗ ಮಂಟಪದಲ್ಲಿ 4 ಪಡಸಾಲೆ ರಚನೆ ಮಾಡಲಾಗಿದೆ.
ಎ, ಬಿ, ಸಿ, ಡಿ 4 ವಿಭಾಗಗಳಾಗಿ ರಚನೆ ಮಾಡಲಾಗಿದೆ. ಒಂದೊಂದು ವಿಭಾಗದಲ್ಲಿ 200 ಕುರ್ಚಿಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸಾಮಾಜಿಕ ಅಂತರ ಕಾಯ್ದುಕೊಂಡು ದೇವರ ದರ್ಶನ ಪಡಿಬೇಕು. ಒಂದೊಂದು ಕುರ್ಚಿಗೂ 1.5 ಮೀಟರ್ ಅಂತರವನ್ನ ಇಡಲಾಗಿದೆ. ಭಕ್ತರಿಗೆ ಮಾಸ್ಕ್ ಕಡ್ಡಾಯವಾಗಿದ್ದು ಕರವಸ್ತ್ರಕ್ಕೆ ಅವಕಾಶವಿಲ್ಲ. ಗೂಡ್ಸ್ ಆಟೋ ಟ್ರ್ಯಾಕ್ಟರ್ಗಳಲ್ಲಿ ಬೆಟ್ಟಕ್ಕೆ ಬರುವಂತಿಲ್ಲ ಅಂತ ಮಲೆ ಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಜಯ ವಿಭವ ಸ್ವಾಮಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಂದು ವಿಭಾಗದಲ್ಲಿ ಒಂದು ಬಾರಿಗೆ 180 ಜನರಿಗೆ ಮಾತ್ರ ಅವಕಾಶವನ್ನು ಕಲ್ಪಿಸಲಾಗಿದೆ. ಒಂದು ವಿಭಾಗದಲ್ಲಿರುವ ಭಕ್ತರು ದರ್ಶನ ಮಾಡಿದ ನಂತರ ಮತ್ತೊಂದು ವಿಭಾಗದಲ್ಲಿರುವ ಭಕ್ತರಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಪ್ರತಿಯೊಬ್ಬರಿಗೂ ಸ್ಯಾನಿಟೈಸರ್ ಬಳಿಕ ಪ್ರವೇಶವಿದ್ದು ದೇವಾಲಯದ ನೌಕರರಿಗೆ ಮಾಸ್ಕ್, ಗ್ಲೌಸ್ ನೀಡಲಾಗುತ್ತೆ. ಮಾದಪ್ಪನ ಸನ್ನಿಧಿಯಲ್ಲಿ ನಡೀತಾ ಇದ್ದ ಪರುಗಳಿಗೆ ಬ್ರೇಕ್ ಹಾಕಲಾಗಿದ್ದು ಬಫೆ ಮಾದರಿಯಲ್ಲಿ ದಾಸೋಹ ವ್ಯವಸ್ಥೆ ಮಾಡಲಾಗುತ್ತಿದೆ. ದಾಸೋಹದಲ್ಲಿ ಊಟದ ಬದಲು ತಿಂಡಿ ನೀಡಲು ಪ್ಲಾನ್ ಮಾಡಲಾಗಿದ್ದು ಗೂಡ್ಸ್ ಆಟೋ ಟ್ರ್ಯಾಕ್ಟರ್ಗಳಲ್ಲಿ ಬೆಟ್ಟಕ್ಕೆ ಬರುವಂತಿಲ್ಲ ಅಂತ ಸಂದೇಶವನ್ನ ರವಾನೆ ಮಾಡಲಾಗಿದೆ. ರಾಜ್ಯದಲ್ಲಿ ಕೊರೋನಾ ಹೆಮ್ಮಾರಿಯ ಆರ್ಭಟ ಜಾಸ್ತಿ ಆಗ್ತಾ ಇದೆ. ದಿನದಿಂದ ದಿನಕ್ಕೆ ಕೊರೋನಾ ಸೋಂಕಿತರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ದಾವಣಗೆರೆ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತರ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇದ್ದು, ಹೀಗಾಗಿ ಕೊರೋನಾ ತಡೆ ಹಾಗೂ ನಿಯಂತ್ರಣ ದೃಷ್ಟಿಯಿಂದ ಮೃತ್ಯುಂಜಯ ಹೋಮವನ್ನ ನಡೆಸಲಾಗಿದೆ. ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಎಂಪಿ ರೇಣುಕಾಚಾರ್ಯ ನೇತೃತ್ವದಲ್ಲಿ ಹೋಮ ನಡೆದಿದ್ದು, ಹೊನ್ನಾಳಿಯ ಹಿರೇಕಲ್ಮಠದ ಆವರಣದಲ್ಲಿ ಹೋಮವನ್ನು ನಡೆಸಲಾಯಿತು. ಒಡೆಯರ್ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮೀಜಿಯಿಂದ ಹೋಮಕ್ಕೆ ಚಾಲನೆಯನ್ನ ನೀಡಲಾಗಿದ್ದು, ಕೊರೋನಾ ನಿಯಂತ್ರಣದ ಜೊತೆ ಲೋಕವೂ ಕೂಡ ಸುಭಿಕ್ಷವಾಗಿರಲಿ ಅಂತ ಹೇಳಿ ಈ ಒಂದು ಹೋಮವನ್ನ ಮಾಡಲಾಗಿದೆ. ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ 6 ವರ್ಷ ಪೂರೈಸಿದ ಹಿನ್ನೆಲೆ ಹಾಗೂ ಯಡಿಯೂರಪ್ಪ ಅವರು ಸಿಎಂ ಆಗಿ 1 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಆಯುಷ್ ಆರೋಗ್ಯ ವೃದ್ಧಿಗೆ, ರೈತ ವರ್ಗದ ಒಳಿತಿಗೆ, ಕಾಲಕಾಲಕ್ಕೆ ಮಳೆ ಬೆಳೆ ಆಗ್ಲಿ ಅಂತ ಹೇಳಿ ಈ ಹೋಮವನ್ನು ನಡೆಸಲಾಯಿತು. ಅಲ್ಲದೆ ಋತ್ವಿಜರಿಂದ ನವಗ್ರಹ ಪೂಜೆಯನ್ನು ಕೂಡ ಸಲ್ಲಿಸಲಾಗಿದೆ. ಒಂದ್ ಕಡೆ ಕೊರೋನಾ ತಡೆಗೆ ಹೋಮದ ಮೊರೆಯನ್ನ ಹೋಗಲಾಗಿದೆ. ದಾವಣಗೆರೆಯಲ್ಲಿ ಎಂಪಿ ರೇಣುಕಾಚಾರ್ಯ ಅವರ ನೇತೃತ್ವದಲ್ಲಿ ಈ ಒಂದು ಹೋಮವನ್ನು ಕೂಡ ನಡೆಸಲಾಗಿದೆ. ರಾಜ್ಯದಲ್ಲಿ ಮುಂಗಾರು ಮಳೆ ಆರ್ಭಟ ಜೋರಾಗಿದೆ. ಕರಾವಳಿಯಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬರಿತಿದ್ದಾನೆ. ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆ ಮುಂಗಾರು ಮಳೆ ಎಂಟ್ರಿ ಕೊಟ್ಟಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಬಿಟ್ಟು ಬಿಡದೆ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಎಂಬಿಡದೆ ಸುರಿತಾ ಇರೋ ಧಾರಾಕಾರ ಮಳೆಗೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಇನ್ನು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆಯಾಗ್ತಾ ಇದ್ದು ಮೃತ್ಯುಂಜಯ ಹೊಳೆ ತುಂಬಿ ಹರಿತಾ ಇದೆ. ಚಾರ್ಮಾಡಿ, ಕುಕ್ಕಾವು ಪ್ರದೇಶದಲ್ಲಿ ಪ್ರವಾಹದ ಭೀತಿ ಉಂಟಾಗಿದೆ. ಇನ್ನು ಬೆಂಗಳೂರಲ್ಲಿ ಕಂದಾಯ ಸಚಿವ ಆರ್ ಅಶೋಕ್ ನೇತೃತ್ವದಲ್ಲಿ ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಮಳೆಗಾಲದ ಪೂರ್ವ ಸಿದ್ಧತೆ ಸಭೆಯನ್ನು ನಡೆಸಿದ್ದಾರೆ. ಸಭೆಯಲ್ಲಿ ಬಿಬಿಎಂಪಿ, ಬಿಡಿಎ, ಬೆಸ್ಕಾಂ, ಜಲಮಂಡಳಿ ಸೇರಿದಂತೆ ಹಲವು ಇಲಾಖೆ ಮುಖ್ಯಸ್ಥರು ಭಾಗಿಯಾಗಿದ್ದಾರೆ. ಮಳೆಗಾಲ ಎದುರಿಸಲು ಸರ್ವ ಸಿದ್ಧತೆ ಮಾಡಿಕೊಂಡಿದ್ದೇವೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಬಂದಾಗ ಪ್ರವಾಹ ಏನಾಗ್ತಾ ಇದೆ ಇದನ್ನ ತಡೆಗಟ್ಟುವಂತ ದೃಷ್ಟಿಯಿಂದ ಇವತ್ತು ಸಭೆಯನ್ನ ನಾವು ಮಾಡಿದಿರಿ. ಮಳೆ ಬಂದಾಗ ಪ್ರವಾಹ ಏನಾಗ್ತಾ ಇದೆ ಇದನ್ನ ತಡೆಗಟ್ಟುವಂತ ದೃಷ್ಟಿಯಿಂದ ಇವತ್ತು ಸಭೆಯನ್ನ ನಾವು ಮಾಡಿದಿರಿ. ಮಳೆ ರಾಜ್ಯದಲ್ಲಿ ಇವತ್ತಿನಿಂದ ಮುಂಗಾರು ಮಳೆ ಆರಂಭ ಆಗಿದೆ. ಹುಬ್ಬಳ್ಳಿಯಲ್ಲಿ ಇವತ್ತು ಬೆಳಗ್ಗೆಯಿಂದನೇ ಎಡಬಿಡದೆ ಮಳೆ ಸುರಿತಾ ಇದೆ. ಹುಬ್ಬಳ್ಳಿ ಜಿಲ್ಲೆಯ ಅಮರಗೋಳದಲ್ಲಿ ಸಿಡಿಲು ಬಡಿದು 15 ವರ್ಷದ ಬಾಲಕ ಆಕಾಶ್ ಸಾಯಣ್ಣ ಅವರು ಮೃತಪಟ್ಟಿದ್ದಾನೆ. ಈಗಾಗಲೇ ಎಲ್ಲಾ ಕಡೆ ಮುಂಗಾರು ಮಳೆಯ ಆರ್ಭಟ ಜಾಸ್ತಿ ಆಗ್ತಾ ಇದ್ದು ಸಾಕಷ್ಟು ಕಡೆ ಸಾವು ನೋವಿಗೂ ಕೂಡ ಕಾರಣ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಆಕಾಶ್ ಸಾಯಣ್ಣ ಅವರನ್ನು 15 ವರ್ಷದ ಬಾಲಕ ಮೃತಪಟ್ಟಿದ್ದು ಹುಬ್ಬಳ್ಳಿ ಜಿಲ್ಲೆಯ ಅಮರಗೋಳದಲ್ಲಿ. ಇನ್ನು ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಬೇಕಾಗುತ್ತೆ. ಸಾಕಷ್ಟು ಅನಾಹುತಗಳಾಗುವ ಚಾನ್ಸಸ್ ಕೂಡ ಇರುತ್ತೆ. ಇದೇ ರೀತಿಯಾಗಿ ಬೇರೆ ಬೇರೆ ಕಡೆಗಳಲ್ಲಿ ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳುವುದಕ್ಕೆ ಜಿಲ್ಲಾಡಳಿತ ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದೆ.
ವಿದ್ಯುತ್ ಕಾಯ್ದೆ 2020 ತಿದ್ದುಪಡಿ ಹಾಗೂ ಖಾಸಗೀಕರಣ ಮಾಡುವುದನ್ನು ವಿರೋಧಿಸಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಮೈಸೂರಿನ ಎಂಪಿಎಲ್ ಆವರಣದಲ್ಲಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘದ ವತಿಯಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು. ಕೈಗೆ ಕಪ್ಪು ಪಟ್ಟಿ ಧರಿಸಿ ಕೆಲಸಕ್ಕೆ ಹಾಜರಾಗಿ ನೂರಾರು ನೌಕರರು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸರ್ಕಾರ ಕೂಡಲೇ ಈ ಕಾಯ್ದೆ ತಿದ್ದುಪಡಿಯನ್ನ ಕೈಬಿಡಬೇಕು. ಖಾಸಗೀಕರಣದಿಂದ ನಮಗೆ ಹಾಗೂ ಸರ್ಕಾರಕ್ಕೆ ತೊಂದರೆಯಾಗುತ್ತೆ. ಇದರಿಂದ ಎಲ್ಲಾ ರೈತಾಪಿ ವರ್ಗಕ್ಕೆ ತೊಂದರೆಯಾಗುತ್ತೆ. ಆದ್ರಿಂದ ಕೇಂದ್ರ ಸರ್ಕಾರ ಈ ತೀರ್ಮಾನವನ್ನ ಕೈಬಿಡುವಂತೆ ನೌಕರರು ಒತ್ತಾಯಿಸಿದರು. ಇನ್ನು ಚಾಮರಾಜನಗರದಲ್ಲೂ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದ ನೌಕರರ ಪ್ರತಿಭಟನೆ ನಡೆಸಿದ್ರು. ವಿದ್ಯುತ್ ಕ್ಷೇತ್ರದಲ್ಲಿ ಹೊರಗುತ್ತಿಗೆ ಹಾಗೂ ಖಾಸಗೀಕರಣದಿಂದ ಕಾರ್ಮಿಕರ ಹಿತಾಸಕ್ತಿಗೆ ಧಕ್ಕೆಯಾಗುತ್ತೆ, ರೈತರು ಜನಸಾಮಾನ್ಯರಿಗೂ ಹೊರೆಯಾಗುತ್ತೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಮುಂದುವರಿಸಿಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇಲ್ಲಿ ಯಾವುದೇ ತರಹದ ಹಿತಕರವಾದ ಇದನ್ನು ಮಾಡದೆ ಇಲ್ಲಿ ಬಂದಿರತಕ್ಕಂತ ಎಲ್ಲರಿಗೂ ಸಹಕಾರ ಕೊಟ್ಟು ಮುಂದೆ ಇದನ್ನ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಎರಡು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟು ನಿಮಗೆಲ್ಲ. ಹಾಸನದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಗಲಾಟೆ ಜೋರಾಗಿದೆ. ಹಾಸನ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಮುಂಭಾಗ ಡಿಕೆ ಶಿವಕುಮಾರ್ ಅವರ ಪದಗ್ರಹಣದ ಪೂರ್ವಭಾವಿ ಸಭೆಯಲ್ಲಿ ಗಲಾಟೆ ನಡೆದಿದೆ. ಮುಸ್ಲಿಂ ನಾಯಕರ ಹೆಸರು ಹೇಳಿಲ್ಲ ಅಂತ ಹೇಳಿ ಕಾಂಗ್ರೆಸ್ ಕಾರ್ಯಕರ್ತರು ಪರಸ್ಪರ ನಿಂದನೆ ಮಾಡಿಕೊಂಡು ಕೈ ಮಿಲಾಯಿಸಿದ್ದಾರೆ. ಎರಡು ಬಣಗಳ ಗಲಾಟೆಯಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಮೈತ್ರಿಯ ವಿಚಾರವೇ ಅಲ್ಲಿ ಪ್ರತಿಧ್ವನಿಯಾಗಿದ್ದು, ತಳಮಟ್ಟದಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಭಾರಿ ಪೈಪೋಟಿಯನ್ನ ನಡೆಸಿದ್ದೇವೆ. ಎಲ್ಲಾ ಚುನಾವಣೆಯಲ್ಲೂ ಹಾಸನದಲ್ಲಿ ಕಾಂಗ್ರೆಸ್ ಜೆಡಿಎಸ್ ನಡುವೆ ಭಾರಿ ಜಿದ್ದಾಜಿದ್ದಿ ನಡೆಯುತ್ತೆ. ನಾವು ಜಿದ್ದಾಜಿದ್ದಿನ ಚುನಾವಣೆ ಮಾಡಿ ಈಗೇನ್ ಮಾಡೋಣ ಅಂತ ಹೇಳಿ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಗಲಾಟೆ ತೀವ್ರವಾಗ್ತಾ ಇದ್ದಂತೆ ಮಧ್ಯಪ್ರವೇಶ ಮಾಡಿದ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ಗಲಾಟೆ ಕಾಂಗ್ರೆಸ್ನ ಸಂಸ್ಕೃತಿ ಅಲ್ಲ ಅಂತ ಹೇಳಿ ಕಾರ್ಯಕರ್ತರನ್ನ ತರಾಟೆಗೆ ತೆಗೆದುಕೊಂಡ್ರು. ಸಲೀಂ ಅವರು ತರಾಟೆ ತೆಗೆದುಕೊಂಡ ಬಳಿಕ ಪರಿಸ್ಥಿತಿ ತಿಳಿಯಾಗಿದೆ. ಕಾಂಗ್ರೆಸ್ ಜಾತಿ ಇಲ್ಲ, ಕಾಂಗ್ರೆಸ್ ಒಂದು ಜಾತಿ, ಆ ಜಾತಿ ಈ ಜಾತಿ ಪ್ರಶ್ನೆ ಬರೋದಿಲ್ಲ. ಸಾಮಾಜಿಕ ಕಳಕಳಿ ಸಮಾಜದ ಎಲ್ಲ ವರ್ಗದ ಹೋರಾಟದಲ್ಲಿ ಕಾಂಗ್ರೆಸ್ ಪಕ್ಷ ಅಂತ ಹೇಳೋದು ನಾವು. ಇವತ್ತು ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಇಮಿಡಿಯೇಟ್ಲಿ ನಮ್ಗೆ ಈ ಮೀಟಿಂಗ್ ರಿಪೋರ್ಟ್ ಕೊಡ್ಬೇಕು. ನಾಳೆ ಬೆಳಿಗ್ಗೆ ನಾವು ಸಸ್ಪೆಂಡ್ ಮಾಡ್ತೀವಿ. ಕೆಪಿಸಿಸಿ ಅಧ್ಯಕ್ಷ ಹುದ್ದೆಗೆ ಇರಲು ಡಿಕೆ ಶಿವಕುಮಾರ್ ಕಾಂಗ್ರೆಸ್ನಲ್ಲೇ ತೀವ್ರ ಪೈಪೋಟಿ ನಡೆಸಿ ಕೊನೆಗೂ ಕೆಪಿಸಿಸಿ ಹುದ್ದೆಯನ್ನ ಗಿಟ್ಟಿಸಿಕೊಂಡಿದ್ರು. ಆದರೆ ಕನಕಪುರ ಬಂಡೆ ಕೆಪಿಸಿಸಿ ಅಧ್ಯಕ್ಷರಾಗಿ ಅಧಿಕೃತವಾಗಿ ಅಧಿಕಾರ ಸ್ವೀಕಾರ ಕಾರ್ಯಕ್ರಮಕ್ಕೆ ಸರ್ಕಾರ ಬ್ರೇಕ್ ಹಾಕಿದೆ. ಕಳೆದ 2.5 ತಿಂಗಳಿನಿಂದ ವಿವಿಧ ಕಾರಣಗಳಿಂದಾಗಿ ಮುಂದೂಡಿಕೆಯಾಗ್ತಾ ಇರುವ ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕಕ್ಕೆ ಇದೇ ಜೂನ್ 7ರಂದು ಮುಹೂರ್ತ ಫಿಕ್ಸ್ ಆಗಿತ್ತು. ಆದರೆ ಬಿಎಸ್ವೈ ಸರ್ಕಾರ ಇದಕ್ಕೆ ಬ್ರೇಕ್ ಹಾಕಿದೆ. ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಸರ್ಕಾರ ಅನುಮತಿ ನೀಡಿಲ್ಲ. ಡಿಕೆಶಿ ಕಾರ್ಯಕ್ರಮಕ್ಕೆ ಅನುಮತಿ ನೀಡುವಂತೆ ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ರು. ಸರ್ಕಾರ ಡಿಕೆಶಿ ಮನವಿಯನ್ನ ತಿರಸ್ಕರಿಸಿದೆ. ಕೇಂದ್ರ ಸರ್ಕಾರದಿಂದ ಗೈಡ್ಲೈನ್ಸ್ ಬಂದಿದೆ. ಅವರು ನಮಗೆ ಈ ಪೊಲಿಟಿಕಲ್ ಫಂಕ್ಷನ್ಸ್ ನ ಬ್ಯಾನ್ ಮಾಡಿದ್ದೀವಿ 8ನೇ ತಾರೀಕುವರೆಗೂ ಅಂತ ಹೇಳಿದ್ದಾರೆ. ಕೇವಲ ಒಂದು 150 ಜನಕ್ಕೆ ನಮಗೆ ಪರ್ಮಿಷನ್ ಕೊಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇವೆ. ಇದರಿಂದ ನೇರವಾದಂತ ರಾಜಕೀಯದ ಹುನ್ನಾರು ಅರ್ಥ ಆಗ್ತಾ ಇದೆ. ಗೌರವನ ಕೊಟ್ಟು ಕಾನೂನ ವಿರುದ್ಧವಾಗಿ ನಾವು ಯಾವ ಕಾರ್ಯಕ್ರಮ ಕೂಡ. ಇನ್ನುಳಿದ 10 ಸುದ್ದಿಗಳನ್ನು ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಉಳಿದ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಕೇಂದ್ರ ಸರ್ಕಾರದ ಸಾಧನೆ ಬಗ್ಗೆ ಸಿಎಂ ಯಡಿಯೂರಪ್ಪ ಸುದ್ದಿಗೋಷ್ಠಿಯಲ್ಲಿ ಶ್ಲಾಘಿಸಿದ್ದಾರೆ. ದೇಶ ಕಟ್ಟುವ ಕಾರ್ಯಕ್ಕೆ ಮೋದಿ ಅರ್ಪಿಸಿಕೊಂಡಿದ್ದಾರೆ. ದೇಶದಲ್ಲಿ ಭ್ರಷ್ಟಾಚಾರಕ್ಕೆ ಬ್ರೇಕ್ ಹಾಕಿದ್ದಾರೆ. ಪ್ರಧಾನಿ ಮೋದಿ ನುಡಿದಂತೆ ನಡೆದಿದ್ದಾರೆ. ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ. ವಿಶ್ವಮಟ್ಟದಲ್ಲಿ ಮೋದಿ ಅಗ್ರಗಣ್ಯ ನಾಯಕರಾಗಿದ್ದು ದೇಶದ ಕೀರ್ತಿ ಹೆಚ್ಚಿಸಿದ್ದಾರೆ. ರಾಮ ಮಂದಿರ ನಿರ್ಮಾಣಕ್ಕೆ ಮೋದಿ ಶ್ರಮಿಸಿದ್ದಾರೆ. ಮೋದಿ ಕಾರ್ಯತಂತ್ರ ಪ್ರಶಂಸನೀಯವಾಗಿದೆ. ತ್ರಿವಳಿ ತಲಾಖ್ ರದ್ದು ಮಾಡಿದ್ದಾರೆ. ಆರ್ಥಿಕ ಸುಧಾರಣೆ ಮಾಡಿದ್ದಾರೆ. ಮಕ್ಕಳ ಮೇಲಿನ ದೌರ್ಜನ್ಯ ಕಡಿಮೆಯಾಗಿದೆ. ಅತ್ಯಾಚಾರ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗ್ತಿದೆ. ನರೇಂದ್ರ ಮೋದಿ ಉಕ್ಕಿನ ನಾಯಕ ಎಂದು ಸಿಎಂ ಯಡಿಯೂರಪ್ಪ ಗುಣಗಾನ ಮಾಡಿದ್ದಾರೆ. ದೇಶ ಕಟ್ಟುವ ಕಾಯಕಕ್ಕೆ ತನ್ನನ್ನು ತಾನೇ
ಅರ್ಪಿಸಿಕೊಂಡ ವ್ಯಕ್ತಿತ್ವದ ಪ್ರಧಾನಿ ನರೇಂದ್ರ ಮೋದಿಜಿ ಹಲವು ದಶಕಗಳಿಂದ ತುಕ್ಕು ಹಿಡಿದಿದ್ದ ಆಡಳಿತ ವ್ಯವಸ್ಥೆಯಲ್ಲಿ ಸುಧಾರಣೆಯನ್ನು ತಂದಂಥ ಒಬ್ಬ ಹಿರಿಯ ವ್ಯಕ್ತಿ. ಆಡಳಿತದಲ್ಲಿ ಸುಧಾರಣೆ ತರೋದಕ್ಕೆ, ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕೋದಕ್ಕೆ, ಕರ್ತವ್ಯ ನಿಷ್ಠೆ, ತಂತ್ರಜ್ಞಾನ ಅಳವಡಿಕೆ, ಪಾರದರ್ಶಕತೆ, ದೇಶದ ಸಂರಕ್ಷಣೆಗೆ ಆದ್ಯತೆ ಇವುಗಳನ್ನು ಅಳವಡಿಸಿಕೊಂಡು ಕಾಯಕ ಯೋಗಿಯಾಗಿ ಆಡಳಿತ ನಡೆಸ್ತಾ ಇರುವಂತಹ ಪ್ರಧಾನಿ ನರೇಂದ್ರ ಮೋದಿಜಿಯವರು ನಮ್ಮ ದೇಶದ 170 ಜನರ ಅಪೇಕ್ಷೆ ಇದೆ. ಮೋದಿಜಿಯವರು ಈ ಅವಧಿಯನ್ನು ಪೂರ್ಣ ಮುಗಿಸಿ ಇನ್ನೊಂದು ಅವಧಿಗೆ ಪ್ರಧಾನಮಂತ್ರಿಗಳಾಗಬೇಕು. ಆಗ ಮಾತ್ರ ದೇಶದ ಅನೇಕ ಜ್ವಲಂತ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಗೋಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ದೇಶದ 170 ಜನರ ಭಾವನೆಯಾಗಿದೆ. 2019ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷಕ್ಕೆ ಪ್ರಥಮವಾಗಿ 303 ಸ್ಥಾನಗಳನ್ನು, ಎನ್ಡಿಎಗೆ 353 ಸ್ಥಾನಗಳನ್ನು ಲೋಕಸಭೆಯಲ್ಲಿ ನೀಡಿ ಸ್ಥಿರ ಸರ್ಕಾರ ರಚಿಸೋದಕ್ಕೆ ದೇಶದ ಜನತೆ ಮೋದಿಜಿಯವರಿಗೆ ಆಶೀರ್ವಾದ ಮಾಡಿದ್ರು. ಕರ್ನಾಟಕದಲ್ಲಿ ಬಿಜೆಪಿಯಲ್ಲಿ ಉಂಟಾಗಿರುವ ಭಿನ್ನಮತಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಯಡಿಯೂರಪ್ಪ ನಮ್ಮ ಪ್ರಶ್ನಾತೀತ ನಾಯಕರು, ಬಿಎಸ್ವೈ ನಮ್ಮ ನಾಯಕರಾಗಿರೋದಕ್ಕೆ ಅವರನ್ನ ಸಿಎಂ ಮಾಡಿರುವುದು ಅಂತ ಮೈಸೂರಲ್ಲಿ ನಳಿನ್ ಕುಮಾರ್ ಕಟೀಲ್ ಹೇಳಿದರು. ಪಕ್ಷದಲ್ಲಿ ಯಡಿಯೂರಪ್ಪ ವಿರುದ್ಧ ಯಾವುದೇ ಅಸಮಾಧಾನ ಇಲ್ಲ, ರಾಜ್ಯದಲ್ಲಿ ಬಿಎಸ್ವೈ ಉತ್ತಮ ಆಡಳಿತವನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿದರು. ಇನ್ನು ಯಡಿಯೂರಪ್ಪನವರ ಕುಟುಂಬದ ರಾಜಕಾರಣ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಪ ಸಿಎಂ ಆದ ತಕ್ಷಣ ಅವರ ಮಕ್ಕಳು ಸಾರ್ವಜನಿಕ ಜೀವನದಲ್ಲಿ ಇರಬಾರದು ಅಂತೇನಿಲ್ಲ. ಯಡಿಯೂರಪ್ಪನವರ ಮಗ ಜನರಿಂದ ಆಯ್ಕೆಯಾಗಿದ್ದಾರೆ, ಮತ್ತೊಬ್ಬ ಮಗ ಪಕ್ಷದೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದಾರೆ. ಅವರದ್ದು ಕುಟುಂಬ ರಾಜಕಾರಣ ಇಲ್ಲ ಅಂತ ಕಟೀಲ್ ಹೇಳಿದ್ರು. ಇನ್ನು ಬಿಜೆಪಿಯಲ್ಲಿ ಅಧಿಕಾರಕ್ಕಾಗಿ ಯಾರು ಕುಟುಂಬ ರಾಜಕಾರಣ ಮಾಡೋದಿಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದ್ರೆ, ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ, ಆದ್ರೆ ಬೆಂಕಿ ನೀರು ಹಾಕಿದ್ರೂ ಹೊಗೆ ಬರುತ್ತೆ ಅಂತ ಪ್ರತ್ಯೇಕ ಸಭೆ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಮಾರ್ಮಿಕವಾಗಿ ನುಡಿದಿದ್ದಾರೆ. ಶಾಸಕರು, ಸಂಸದರು ಪ್ರತ್ಯೇಕ ಸಭೆಗಳನ್ನು ಎಲ್ಲೋ ಮಾಡಬಹುದು. ಅವರು ಅಭಿವೃದ್ಧಿ ದೃಷ್ಟಿಯಿಂದ ಮಾಡಿದ್ದಾರೆ, ಬೇರೆ ಬೇರೆ ಅವರ ಕಾರ್ಯಗಳ ಬಗ್ಗೆ ಚರ್ಚೆಗಳನ್ನು ಮಾಡಿದ್ದಾರೆ. ನಾನು ಮಾಧ್ಯಮದಲ್ಲಿ ನೋಡಿದ್ದೆ. ಯಾವುದೇ ಅಶಿಸ್ತನ್ನ ಭಾರತೀಯ ಜನತಾ ಪಾರ್ಟಿ ಸಹಿಸೋದಿಲ್ಲ. ಅಂತಹ ಸಂದರ್ಭಗಳು ಬಂದಾಗ ಶಿಸ್ತಿನ ಕ್ರಮವನ್ನು ಪಾರ್ಟಿ ಬೆಂಕಿಗೆ ನೀರಾಗಿದ್ದಾಗಲೂ ಹೊಗೆ ಹೋಗ್ತದೆ. ಬೆಂಕಿಗೆ ನೀರಾಗಿದೆ. ಕೊರೋನಾ ಮಹಾಮಾರಿ ಇಡೀ ವಿಶ್ವವನ್ನೇ ಬೆಚ್ಚಿ ಬೀಳಿಸ್ತಾ ಇದೆ. ಲಾಕ್ಡೌನ್ನಿಂದಾಗಿ ವಿದೇಶದಲ್ಲಿರೋ ಜನ ಬೆಂಗಳೂರಿಗೆ ಬಂದಿದ್ದಾರೆ. ಈಗ ಇಲ್ಲೇ ಠಿಕಾಣಿ ಹೂಡಲು ಮುಂದಾಗಿದ್ದಾರೆ. ಹೀಗಾಗಿ ಅನೇಕ ಎನ್ಆರ್ಐಗಳಿಂದ ಸ್ಕೂಲ್ ಲಾಬಿ ಮಾಡಲಾಗ್ತಿದೆ. ಬೇರೆ ದೇಶಗಳಲ್ಲಿ ಇಷ್ಟು ಕಾಲ ನೆಲೆಸಿದವರು ಈಗ ಬೆಂಗಳೂರಿನಲ್ಲೇ ಸೆಟಲ್ ಆಗಲು ಯೋಜನೆಯನ್ನ ರೂಪಿಸಿಕೊಂಡಿದ್ದಾರೆ. ತಮ್ಮ ಮಕ್ಕಳನ್ನ ಬೆಂಗಳೂರಿನ ಶಾಲೆಗಳಿಗೆ ಸೇರಿಸಲು ಪೋಷಕರು ಲಾಬಿ ಮಾಡ್ತಿದ್ದಾರೆ. ಬೇರೆ ದೇಶಗಳಿಗಿಂತ ಬೆಂಗಳೂರೇ ಸೇಫ್ ಎನ್ನುವ ಆಲೋಚನೆಯಲ್ಲಿ ಎನ್ಆರ್ಐಗಳಿದ್ದು, ಇದರಿಂದಾಗಿ ಖಾಸಗಿ ಶಾಲೆಗಳಲ್ಲಿ ಸೀಟುಗಳಿಗೆ ಬೇಡಿಕೆ ಹೆಚ್ಚಿದೆ. ಸದ್ಯ ಸರ್ಕಾರದ ಆದೇಶ ಬರೋವರೆಗೂ ಹೊಸ ಅಡ್ಮಿಷನ್ ಮಾಡಿಕೊಳ್ಳಲು ಶಾಲೆಗಳಿಗೆ ಪರವಾನಗಿ ಇಲ್ಲ. ಆದರೂ ಮೊದಲೇ ತಮ್ಮ ಮಕ್ಕಳಿಗೆ ಸೀಟ್ ಬ್ಲಾಕ್ ಮಾಡ್ತಿದ್ದಾರೆ ಫಾರಿನ್ ರಿಟರ್ನ್ಸ್ ಮಂದಿ. ಅನೇಕ ಖಾಸಗಿ ಶಾಲೆಗಳನ್ನ ಗುಟ್ಟಾಗಿ ಸಂಪರ್ಕಿಸುತ್ತಾ ಇದ್ದಾರೆ ಅಂತ ಖಾಸಗಿ ಶಾಲೆಗಳ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಹಾದಿಗೆ ಗ್ರಾಮದಲ್ಲಿ ಕಾಡಾನೆ ಹಿಂಡು ಬೀಡು ಬಿಟ್ಟಿದೆ. ಕಾಫಿ ತೋಟದಲ್ಲಿ ಕಾಡಾನೆ ಹಿಂಡು ಬೀಡು ಬಿಟ್ಟಿದೆ. ಲಕ್ಷಾಂತರ ಮುರಿದ ಕಾಫಿ ಬೆಳೆ ಸಂಪೂರ್ಣ ನಾಶವಾಗಿದೆ. ಕಾಡಾನೆ ಹಿಂಡಿನ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಮದನ್ ಅನ್ನುವರ ತೋಟದಲ್ಲಿ ಕಾಡಾನೆ ಹಿಂಡು ಬೀಡು ಬಿಟ್ಟಿದೆ. ಈ ಬಗ್ಗೆ ಅರಣ್ಯ ಇಲಾಖೆಗೆ ದೂರು ನೀಡಲಾಗಿದೆ. ಆದರೂ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಅಂತ ಅರಣ್ಯ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಆರೋಗ್ಯ ಸಚಿವ ಶ್ರೀರಾಮುಲು ಕ್ಷೇತ್ರದಲ್ಲಿ ಮೂಕ ಪ್ರಾಣಿಗಳ ರೋಧನೆ ಮುಗಿಲು ಮುಟ್ಟಿದೆ. ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನಲ್ಲಿ ಜಾನುವಾರುಗಳಿಗೆ ಮೇವಿಲ್ಲ, ಕುಡಿಯಲು ನೀರಿಲ್ಲದೆ ಮೂಕ ಪ್ರಾಣಿಗಳು ಹಾಹಾಕಾರ ಎದುರಿಸ್ತಾ ಇವೆ. ಮೇವು ಇಲ್ಲದೆ, ನೀರಿಲ್ಲದೆ ಕಳೆದ 1 ತಿಂಗಳಲ್ಲಿ 5-6 ದೇವರ ಎತ್ತುಗಳು ಸಾವನ್ನಪ್ಪಿವೆ. ಮೃತಪಟ್ಟ ದೇವರ ಎತ್ತುಗಳು ಮ್ಯಾಸಾ ಬುಡಕಟ್ಟು ಸಂಪ್ರದಾಯಕ್ಕೆ ಸೇರಿವೆ. ಪೂರ್ವಜರ ಕಾಲದಿಂದಲೂ ದೇವರ ಎತ್ತುಗಳನ್ನು ಸಾಕ್ತಿದ್ದಾರೆ. ಲಾಕ್ಡೌನ್ ಪರಿಣಾಮ ಅಧಿಕಾರಿಗಳು, ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ರಾಯಪುರ, ಮ್ಯಾಸರಹಟ್ಟಿ ಜನರು ಪರದಾಡ್ತಿದ್ದಾರೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. 150ಕ್ಕೂ ಹೆಚ್ಚು ಶ್ರೀಶೈಲ ಮಲ್ಲಿಕಾರ್ಜುನ ದೇವರ ಎತ್ತುಗಳು ಇವೆ. ಆದರೆ ದೇವರ ಎತ್ತುಗಳಿಗೆ ಮೇವು, ಕುಡಿಯಲು ನೀರಿಲ್ಲದೆ ಜನರು ಪರದಾಡ್ತಿದ್ದಾರೆ. ಇನ್ನುಳಿದ ಪ್ರಮುಖ 5 ಸುದ್ದಿಯನ್ನು ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಉಳಿದ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಭಾರತದಲ್ಲಿ ಸೋಂಕಿತರ ಸಂಖ್ಯೆ
ನಿಲ್ಲೋ ಲಕ್ಷಣಗಳು ಕಾಣ್ತಾ ಇಲ್ಲ. ಇಂದು ಮತ್ತೆ ದೇಶದಲ್ಲಿ ಸೋಂಕಿತರು 1,96,535ಕ್ಕೆ ಏರಿಕೆಯಾಗಿದೆ. ಕಳೆದ 24 ಗಂಟೆಯಲ್ಲಿ 8,392 ಹೊಸ ಕೇಸ್ ಪತ್ತೆಯಾಗಿದ್ದು ಕೊರೋನಾದಿಂದ 5,394 ಮಂದಿ ಮೃತಪಟ್ಟಿದ್ದಾರೆ. ಕಳೆದ 24 ಗಂಟೆಯಲ್ಲಿ 230 ಮಂದಿ ಸಾವನ್ನಪ್ಪಿದ್ದು 91,818 ಮಂದಿ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ. ಕೊರೋನಾ ಸೋಂಕು ಹರಡುವಿಕೆ ಕಡಿಮೆ ಇದ್ದಾಗ ಲಾಕ್ಡೌನ್ ಮಾಡಿ ಸೋಂಕು ಹರಡುವಿಕೆ ತೀವ್ರವಾಗಿರುವಾಗ ಹೆಸರಿಗೆ ಮಾತ್ರ ಲಾಕ್ಡೌನ್ ಜಾರಿಗೊಳಿಸಿದ ಪರಿಣಾಮ ಭಾರತದಲ್ಲಿ ಸೋಂಕು ಪೀಡಿತರ ಸಂಖ್ಯೆ ದಿನದಿಂದ ದಿನಕ್ಕೆ ದುಪ್ಪಟ್ಟಾಗ್ತಾ ಇದೆ. ಭಾರತ ಜಾಗತಿಕವಾಗಿ ಕೊರೋನಾ ಸೋಂಕು ಪೀಡಿತರ ಪಟ್ಟಿಯಲ್ಲಿ ಒಂದೇ ದಿನ 2 ದೇಶಗಳನ್ನು ಹಿಂದಿಕ್ಕಿ 7ನೇ ಸ್ಥಾನಕ್ಕೆ ಬಂದಿದೆ. ವಿಶ್ವದಲ್ಲಿ ಕೊರೋನಾ ರಣಕೇಕೆ ಹಾಕ್ತಾ ಇದೆ. 62,78,606 ಜನರಲ್ಲಿ ಸೋಂಕು ಕಾಣಿಸಿಕೊಂಡಿದೆ. 3,74,158 ಜನ ಸಾವನ್ನಪ್ಪಿದ್ದಾರೆ. ಇದರಲ್ಲಿ 28,52,761 ಜನ ಗುಣಮುಖರಾಗಿದ್ದಾರೆ. ಅಮೆರಿಕ ಒಂದರಲ್ಲಿ 18,37,170 ಜನರಲ್ಲಿ ಸೋಂಕು ಕಾಣಿಸಿಕೊಂಡಿದ್ದು 1,06,195 ಜನ ಸಾವನ್ನಪ್ಪಿದ್ದಾರೆ. ಅಮೆರಿಕದಲ್ಲಿ ಕಿಚ್ಚು ಹಚ್ಚುತ್ತಿದೆ ಜನಾಂಗೀಯ ಗಲಾಟೆ. ನ್ಯೂಯಾರ್ಕ್ನಲ್ಲಿ ಸಾವಿರಾರು ಜನರಿಂದ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಕಪ್ಪು ವರ್ಣೀಯನ ಹತ್ಯೆ ಖಂಡಿಸಿ ಬೃಹತ್ ಹೋರಾಟ ನಡೀತಾ ಇದೆ. ಪೊಲೀಸ್ ಕಸ್ಟಡಿಯಲ್ಲಿದ್ದ ಕಪ್ಪು ವರ್ಣೀಯನ ಸಾವಿಗೆ ಆಕ್ರೋಶ ಹೊರಹಾಕಿದ್ದಾರೆ. ಕಳೆದ 6 ದಿನಗಳಿಂದ ನಡೀತಾ ಇರುವ ಭಾರೀ ಹೋರಾಟ ನಡೀತಾ ಇದೆ. ಜನರನ್ನ ನಿಯಂತ್ರಣ ಮಾಡೋದಕ್ಕೆ ಪೊಲೀಸರು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಶ್ರೀಲಂಕಾದಲ್ಲಿ ಸಿಲುಕಿದ್ದ ಭಾರತೀಯರನ್ನ ಹಡಗಿನ ಮೂಲಕ ಭಾರತಕ್ಕೆ ಶಿಫ್ಟ್ ಮಾಡಲಾಗ್ತಾ ಇದೆ. ಕೊಲಂಬೋದಿಂದ ಹಡಗಿನ ಮೂಲಕ 700 ಮಂದಿ ಭಾರತೀಯರನ್ನ ವಾಪಸ್ ಕರೆತರಲಾಗುತ್ತಿದೆ. ಪ್ರಯಾಣಿಕರಿಗೆ ಹಡಗಿನಲ್ಲಿ ಸೂಕ್ತ ವ್ಯವಸ್ಥೆ ಕೈಗೊಳ್ಳಲಾಗಿದೆ. ಶಿಪ್ ಅಲ್ಲಿ ಪ್ರಯಾಣ ಮಾಡುವವರಿಗೆ ಪಿಪಿ ಕಿಟ್, ಸ್ಯಾನಿಟೈಸರ್, ಪ್ರತ್ಯೇಕ ಹಾಸಿಗೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಪ್ರಯಾಣಿಕರಿಗೆ ಸೋಂಕು ತಗಲದ ರೀತಿಯಲ್ಲಿ ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಬಾಲಿವುಡ್ನ ಖ್ಯಾತ ಸಂಗೀತ ನಿರ್ದೇಶಕ ವಾಜಿದ್ ಖಾನ್ ಮೃತರಾಗಿದ್ದಾರೆ. ಬಾಲಿವುಡ್ ಸೂಪರ್ ಸ್ಟಾರ್ ಸಲ್ಮಾನ್ ಖಾನ್ ರವರ ನೆಚ್ಚಿನ ಸಂಗೀತ ನಿರ್ದೇಶಕರಾಗಿದ್ದ ವಾಜಿದ್ ಖಾನ್ ದಬಾಂಗ್ 1, ದಬಾಂಗ್ 3, ಜೈ ಹೋ, ವೀರ್, ವಾಂಟೆಡ್, ಹಲೋ ಸೇರಿದಂತೆ ಸಲ್ಮಾನ್ ಖಾನ್ರ ಹಲವು ಸಿನಿಮಾಗಳಿಗೆ ಸಂಗೀತವನ್ನ ಕೊಟ್ಟಿದ್ರು. ಕಳೆದ 2 ದಶಕಗಳಿಂದ 50ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಸಂಗೀತ ನಿರ್ದೇಶನ ಮಾಡಿದ್ದ ಸಂಗೀತ ನಿರ್ದೇಶಕ ತೀವ್ರ ಎದೆ ನೋವಿನಿಂದ ನಿನ್ನೆ ತಡರಾತ್ರಿ ಆಸ್ಪತ್ರೆಗೆ ದಾಖಲಾಗಿದ್ರು. ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಇದು ಇವತ್ತಿನ 30 Minutes 30 ನ್ಯೂಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.